ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ. ಇವತ್ತು ನಾವು ಬಂದು ರಿವ್ಯೂ ಮಾಡಕ್ಕೆ ಟಾಟಾ AC ಅಂತ. ಬನ್ನಿ, ಒಂದೊಂದೇ ರಿವ್ಯೂ ಕೊಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ಮಾತಾಡ್ಕೊಂಡು. ಒಳ್ಳೆ ಇಂಜನ್. ಈಗ ಲಗೇಜ್ ಏನೋ ನೋಡಿಸ್ತೀರಂದ್ರೆ ಒಳ್ಳೆ ಇಂಜನ್. ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ಲಗೇಜ್ಗೆಲ್ಲ ಸಕ್ಕದಾಗಿರ್ತವೆ ಓಡ್ಸಕ್ಕೆ. ನಿಮ್ಗೆ ಇದು ಇನ್ನೊಂದು ಮೈನ್ ಇಂಪಾರ್ಟೆಂಟ್. ನೀವು ಜಾಸ್ತಿ ಲಗೇಜ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ಮತ್ತೆ ಟನ್ನೇಜು ಒಂದು 7,500 kg 5,000 kg ಯೂಸ್ ಮಾಡ್ತಾ ಇರ್ತೀರಾ ಅಂದ್ರೆ ನಿಮ್ಗೆ ಚಿಕ್ಕದಾಗಿ ಗಾಡಿ ಅಂದ್ರೆ ಟಾಟಾ AC ಇದು ಸಕ್ಕದಾಗಿರುತ್ತೆ. ಲಗೇಜ್ಗೆಲ್ಲ ಆರಾಮಾಗಿ ನಡೆಯುತ್ತೆ ಇದು. ಮತ್ತೆ ಇದು ಇನ್ನೊಂದು ಅಂದ್ರೆ 4 ಸ್ಪೀಡ್ ಬರುತ್ತೆ. 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಮತ್ತೆ ಇದು ಲಗೇಜ್ಗೆಲ್ಲ ಸೂಪರ್. ನಿಮ್ಗೆ ಮಾತಾಡಂಗಿಲ್ಲ. ಲಗೇಜ್ ಆರಾಮಾಗಿ ಓಡಿಸ್ಕೊಂಡು ಆರಾಮಾಗಿ ಒಂದು 50 km 200 km ಇದ್ರೆ ಎತ್ಕೊಂಡು ಹೋಗ್ಬೋದು ಈ ಗಾಡಿನ. ಲಗೇಜ್ ಎಲ್ಲ ಸೂಪರ್ ಆಗಿರುತ್ತೆ. ನೀವು ಮಾತಾಡಂಗೆ ಇಲ್ಲ ಈ ಗಾಡಿ ಬಗ್ಗೆ. ಟನ್ನೇಜು ಅಷ್ಟೇ, ನೀವು ಆರಾಮಾಗಿ ಹಾಕೊಂಡು ಓಡಿಸ್ಕೊಂಡು. ಮತ್ತೆ ಈ ಗಾಡಿಯಲ್ಲಿ ನಿಮ್ಗೆ ಚಿಕ್ಕದಾಗಿ ಬಿಸ್ನೆಸ್ ಏನಾನಿದ್ರೆ, ನಿಮ್ಗೆ ಏನಾನ ಚಿಕ್ಕದಾಗಿ ಬಿಸ್ನೆಸ್ ಇದ್ರೆ, ನೀವೇನಾನ ಎಕ್ಸ್ಪೆಂಡ್ ಮಾಡ್ತಾ ಇದ್ರೆ ಇಂಥ ಗಾಡಿಗೆ ಇಟ್ಕೊಂಡು ಆರಾಮಾಗಿ ನೀವು ಕೆಲಸ ಮಾಡ್ಕೋಬಹುದು. ಆರಾಮಾಗಿ ಇದಿರಲ್ಲ, ಟೆನ್ಷನ್ ಇರಲ್ಲ. ಆರಾಮಾಗಿ ಈ ಗಾಡಿಗಳಲ್ಲಿ ಚಿಕ್ಕದಾಗಿ ಐಟಮ್ಗಳು ಹಾಕೊಂಡು ಆರಾಮಾಗಿ ಓಡಿಸ್ಕೋಬಹುದು. ಮೈನ್ ಇಂಪಾರ್ಟೆಂಟ್ 1,800 kg ಹಂಗ್ ಬೀಳುತ್ತೆ ಆರಾಮಾಗಿ. ನಿಮ್ಗೆ ಪಿಕಪ್ ಅಷ್ಟೇ ಒಳ್ಳೆ ಪಿಕಪ್ ಕೊಡುತ್ತೆ ಈ ಗಾಡಿಯಲ್ಲಿ. ಮೈನ್ ಇಂಪಾರ್ಟೆಂಟ್. ಮತ್ತೆ ಲಗೇಜು ಅಷ್ಟೇ ಆರಾಮಾಗಿ ತುಂಬಿಸ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತೆ ಅಷ್ಟೇ ಸ್ಪೀಡಿಂಗು ಅಷ್ಟೇ ಆರಾಮಾಗಿ ನೋಡಿ. ಸ್ಪೀಡಿಂಗ್ ಒಳ್ಳೆ ಸ್ಪೀಡಿಂಗ್ ಬರುತ್ತೆ ಇದ್ರಲ್ಲಿ. ಓಡಿಸುವಾಗ ಒಳ್ಳೆ ಮಜಾ ಬರುತ್ತೆ ಗಾಡಿ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಆರಾಮಾಗಿ ನೀವು ಒಂದು 40 ಹೋಗುತ್ತೆ ಸ್ಪೀಡು. ಲಗೇಜ್ ಗಾಡಿ ಅಲ್ಲ, ಸ್ಪೀಡು ಒಂದು 40 ಹೋಗುತ್ತೆ ಇದು ಗಾಡಿಯಲ್ಲಿ. ಅದು ತೋರಿಸ್ತೀನಿ ಬನ್ನಿ. ಮತ್ತೆ ಸ್ಪೀಡಿಂಗು ಅಷ್ಟೇ ನಾವು ಜಾಸ್ತಿ ಮಾಡಕ್ ಆಗಲ್ಲ ಇದು, ಯಾಕಂದ್ರೆ ಇದು ಟಾಟಾ AC ಚಿಕ್ಕದಿದು, ಚಿಕ್ಕ ಗಾಡಿ ಇದು. ಮತ್ತೆ ಓವರ್ ಆಲ್ ಆಗಿ ಒಂದೊಂದು ತೋರಿಸ್ತೀನಿ ನಿಮ್ಗೆ. ಆಚೆಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಒಂದೊಂದು ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಈ ತರ ಬರುತ್ತೆ ಟಾಟಾ AC ಆಚೆ ಇಲ್ಲ. ಮತ್ತೆ ಇದು ವೀಲ್ ಸೈಜ್ ಬಂದು 155 T12 ಅಂತ ಬರುತ್ತೆ ಈ ಟೈರು. ನಿಮ್ಗೆ ಫ್ರಂಟ್ ಎಲ್ಲ ಕಟಪ್ ಲೈಟ್ಗಳು ಬರೋದು ನೋಡಿ. ಕಟಪ್ ಲೈಟ್ ಕಾಣಿಸ್ತಾ ಇದಾವೆ, ಕಟಪ್ ಲೈಟ್ಗಳು ಬರ್ತವೆ. ಓವರ್ ಆಲ್ ಆಗಿ ಫ್ರಂಟ್ ಅನ್ನೋದು ಈ ತರ ಬರುತ್ತೆ. ಹಿಂದೆ ಈ ತರ ಬರುತ್ತೆ. ಬ್ಯಾಕ್ ಸೈಡ್ ಈ ತರ ಶೇಪ್ ಬರುತ್ತೆ. ಬ್ಯಾಕ್ ಸೈಡ್ ಈ ತರ ಬರುತ್ತೆ ಶೇಪ್. ಸೈಡ್ ಇಂದ ಈ ತರ ಶೇಪ್ ಬರುತ್ತೆ ನಿಮ್ಗೆ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಳ್ಳೋಣ ಡೀಟೇಲ್ಸ್. ಮತ್ತೆ ಇದು ಬಲ್ಬ್ ಬಂದು ನಾರ್ಮಲ್ ಇಂಡಿಕೇಟರ್ ಬರುತ್ತೆ. ಮತ್ತೆ ಈ ಸೈಡ್ ಅಷ್ಟೇ. ಮತ್ತೆ ಇದು ಬಂದು ಟಾಟಾ ಲೋಗೋ ಇದು. ವೈಪರ್ ಓವರ್ ಆದ್ರೆ ನಿಮ್ಗೆ ಏರ್ ಫಿಲ್ಟರ್ ಬಂದು ಈ ತರ ಬರುತ್ತೆ. ಈ ತರ ಬರುತ್ತೆ ಏರ್ ಫಿಲ್ಟರ್ ಬಂದು ಈ ತರ ನೋಡಿ. ಮತ್ತೆ ಒಳಗಡೆ ಏನೇನ್ ಬರುತ್ತೆ ಅಂದ್ರೆ ನಿಮ್ಗೆ 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಹ್ಯಾಂಡ್ ಬ್ರೇಕು, ಮತ್ತೆ ಸ್ಟೇರಿಂಗ್ ಈ ತರ ಸಿಂಪಲ್. ಮತ್ತೆ ಲೈಟ್ಸ್ ಅಡ್ಜಸ್ಟ್ಮೆಂಟ್. ಮತ್ತೆ ನಿಮ್ಗೆ AC ತರ ವೆಂಟ್ಸ್ ಕೊಟ್ಟಿದ್ದಾರೆ. AC ಅದೇನಿಲ್ಲ. ಮತ್ತೆ ಸ್ಪೀಕರ್ಸ್, ಮತ್ತೆ ಸ್ಪೀಡೋಮೀಟರ್ ಕ್ಲಸ್ಟರ್ ಈ ತರ ಬರುತ್ತೆ. ಸೆಂಟರ್ ಮಿರರ್ ಈ ತರ. ಲಾಕ್ ಇಲ್ಲಿ ಬರುತ್ತೆ, ಲಾಕ್ ಅನ್ಲಾಕ್ ಎಲ್ಲಗಡೆ ನಿಮ್ಗೆ ಈ ತರ ಬರುತ್ತೆ ಲಕ್ಕು. ಮತ್ತೆ ಇಂಜನ್ CC ಬಂದು ನಿಮ್ಗೆ ಅದನ್ನು ಹೇಳ್ತೀನಿ ನಾನು ಒಂದೊಂದೇ. 700cc 2 ಸಿಲಿಂಡ್ರು, ಪವರ್ ಬಂದು 30 HP, ಟಾರ್ಕ್ ಬಂದು 55 NH. ಮತ್ತೆ ಇದು ಡೀಸೆಲ್ ಕ್ಯಾಪ್ ಇಲ್ಲಿದೆ ನೋಡಿ, ಡೀಸೆಲ್ ಕ್ಯಾಪ್. ಮತ್ತೆ ಹಿಂದೇನು ಕಟಪ್ ಲೈಟ್ ಬರುತ್ತೆ. ಸೆಂಟರ್ ಬೀಮರ್ ಆ ತರ ಬರುತ್ತೆ ನಿಮಗೆ. ಇದು ಓವರ್ ಆಲ್ ಆಗಿ ಈ ತರ ಬರುತ್ತೆ ಗಾಡಿಯಲ್ಲಿ. ಮತ್ತೆ ಇದು ಟನ್ನೇಜ್ಗೆಲ್ಲ ಸಕ್ಕದಾಗಿರುತ್ತೆ ಗಾಡಿ. ಆರಾಮಾಗಿ ಓಡಿಸ್ತಾ ಹೋಗ್ಬೋದು. ಮತ್ತೆ ಸ್ಪೀಡಿಂಗ್ ಅಷ್ಟೇ ನೋಡಿ, ಆರಾಮಾಗಿ ಒಂದು 40-50 ಓಡಿಸ್ಕೋಬಹುದು ಆರಾಮಾಗಿ. ಮತ್ತೆ ಇದು ಬಂದು ಸ್ಪೀಡ್ ಎಲ್ಲ ಈ ತರ ಬರುತ್ತೆ ಓವರ್ ಆಲ್ ಓಡಿಸೋವಾಗೆಲ್ಲ. ನಮ್ಗೆ ಫೀಲಿಂಗು ಚೆನ್ನಾಗಿರುತ್ತೆ ಇದು ಓಡಿಸೋವಾಗ ಗಾಡಿ. ಟಾಟಾ AC ಎಲ್ಲ ಸ್ಲೋ
ಒಳ್ಳೆ ಇದು ಅಂತ ಚೆನ್ನಾಗಿದೆ. ಓವರ್ ಆಲ್ ಮಾತಾಡೋಕ್ಕಿಲ್ಲ, ಚೆನ್ನಾಗಿದೆ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ನಮ್ಮನ್ನ ಫಾಲೋ ಮಾಡ್ತಾ ಇರಿ.